ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡೋಣ ಅಂತ. ಆ್ಯಂಡ್ ಎಸ್, ದಿಸ್ ಇಸ್ ಮೈ ಬರ್ಡೇ ಸ್ಪೆಷಲ್ ವಿಚ್ ವಾಸ್ ರಿಯಲಿ ಸರ್ಪ್ರೈಸ್ ಟು ಮೀ. ಸೊ ನಾನು ಏನೋ ಕೆಲಸ ಇತ್ತು ಅಂತ ನನ್ನ ಅಮ್ಮ ಮನೆಗೆ ಹೋಗಿದ್ದೆ. ಆ ಟೈಮ್ ನೋಡಿಕೊಂಡು ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಅಲ್ಲೇ ನಮ್ಮ ಮನೆ ಹತ್ರ ಇರೋವಂಥ ಫೋರಮ್ ಸೌತ್ ಮಾಲ್ ಅಲ್ಲಿ ಹೋಗಿ ವಾಚ್, ನನಗೆ MK ವಾಚ್ ತೊಗೋಬೇಕು ಅಂತ ತುಂಬ ದಿನದಿಂದ ಇತ್ತು. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಒಬ್ಬರು US ನಲ್ಲಿರ್ತಾರೆ. ನಾನು ಅವ್ರಿಗೂ ಹೇಳಿದ್ದೆ MK ವಾಚಸ್ ತೊಗೋಬೇಕು ಅಂತ, ಅಲ್ಲೇನಾದ್ರು ಆಫರ್ ಇದ್ದಾಗ ನೋಡಿ ಅಂತ. ಸೊ ಅದನ್ನು ಗೊತ್ತಿಲ್ಲ, ಅದು ಗೊತ್ತಿರೋದ್ರಿಂದ ಅದನ್ನೇ ಸರ್ಪ್ರೈಸ್ ಮಾಡೋಣ ಅಂತ ಹಿ ಪ್ಲ್ಯಾಂಡ್. ಇನ್ನೊಂದು ಟ್ವಿಸ್ಟ್ ಏನಂದರೆ ಅದರಲ್ಲಿ ನೇಮ್ ಎನ್ಗ್ರೇವ್ ಆಗಿರೋವಂಥದ್ದು. ಸೊ ನೀವು ನೋಡ್ತಿದ್ದೀರಾ, ಇಲ್ಲಿ MK ವಾಚಸ್ಸಿಗೆ ಅಷ್ಟೇ ನೇಮ್ ಎನ್ಗ್ರೇವ್ ಮಾಡ್ತಾಯಿದ್ರು. ಸೊ ತೇಜು M. ಸೊ ಅದು ನೇಮ್ ಎನ್ಗ್ರೇವ್ ಮಾಡಿರೋದು. ಸೊ ಇದೆಲ್ಲದಕ್ಕಿಂತ ಮೋರ್ ದೆನ್ ಅ ಗಿಫ್ಟ್ ಆರ್ ದ ಥಾಟ್ ಪ್ರಾಸೆಸ್ ಬಿಹೈಂಡ್ ದಸ್, ದ ಕ್ರಿಯೇಟಿವ್ ಐಡಿಯಾ ಆ್ಯಂಡ್ ಮೋರ್ ಓವರ್ ದ ಟೈಮ್. ಯಾಕೆಂದರೆ ಇವಾಗ ನಿಮಗೆ ಗೊತ್ತು, ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಇಟ್ ಇಸ್ ಸೋ ಹೆಕ್ಟಿಕ್ ಶೆಡ್ಯೂಲ್. ಆಫೀಸ್, ಸ್ಕೂಲ್ ಆ್ಯಂಡ್ ಮನೆ ಇದೆಲ್ಲ ನಡುವೆ ಟೈಮ್ ತಗೊಂಡು ಪಾಪ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡ್ಕೊತ ಕರ್ಕೊಂಡು ಹೋಗಿ ಹಿ ಟುಕ್ ಅ ಟೈಮ್. And that was that is more blessing for me, because ಈ ಇದೆಲ್ಲ this all ಚಿಕ್ಕದೆಲ್ಲ ಸರ್ಪ್ರೈಸಸ್, ಇಟ್ ಮೇಕ್ಸ್ ಬಿಗ್ ಮೆಮೊರೀಸ್ ಇನ್ ದ ಲೈಫ್. ತುಂಬ ಬೇರೆ ವಾಚಸ್ಸು ಎಲ್ಲ ನೋಡಿದ್ರು, ಬಟ್ ನನಗೆ MK ವಾಚೇ ತುಂಬ ಬೇಕಿತ್ತು ಅಂತ. ಹಾಗಾಗಿ ಅದರದ್ದೆಲ್ಲ ವೀಡಿಯೋ ಅಷ್ಟೊಂದು ಕ್ಯಾಪ್ಚರ್ ಮಾಡಿಲ್ಲ, ಬಿಕಾಸ್ ನಾನಿದ್ದಿದ್ರೆ ನಾನೆಲ್ಲ ತೊಗೊಳ್ತಾ ಇದ್ದೆ. ಸೊ ಅವರು ಎಷ್ಟಾಗುತ್ತೋ ಅಷ್ಟು ತೊಗೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ಕೇಕು ಅಷ್ಟೆ. ಕೇಕು ತುಂಬ ಕಸ್ಟಮೈಸೇಷನ್ ಕೇಕ್. ನನಗೆ ಅದನ್ನು ಇಟ್ ವಾಸ್ ರಿಯಲಿ ಸರ್ಪ್ರೈಸಿಂಗ್ ಟು ಮೀ. ಯಾಕಂದರೆ ನನಗೆ ಸ್ಯಾರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಐ ಲವ್ ಸ್ಯಾರೀಸ್ ಅ ಲಾಟ್. ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಹಿ ಮೇಡ್ ದ್ಯಾಟ್ ಆಸ್ ವೆಲ್. ಸೊ ಯಾ, ಆಲ್ ದೀಸ್ ಥಿಂಗ್ಸ್ ರಿಯಲಿ ಮೇಕ್ ಅವರ್ ಬರ್ಡೇ ಡೇ ವೆರಿ ಸ್ಪೆಷಲ್. ಸೊ ಇದೇ ಥರ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.